ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಾಯಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇಲ್ಲೊಂದು ಸಿಂಪಲ್ ಆಗಿ ಮೆಣಸಿನ್ಕಾಯಿ ಇಲ್ಲದ ಟೈಮಲ್ಲಿ ಖಾರದ ಪುಡಿ ಯೂಸ್ ಮಾಡಿ ಯಾವ ಥರ ಚಟ್ನಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡು ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ಇವಾಗ ಒಂದು ಬಟ್ಲದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ, ಒಂದು 4 ಕಡ್ಡಿ ಕರಿಬೇವು ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಲ್ಲ. ಇಷ್ಟೆಲ್ಲ ಚಟ್ನಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್. ನೋಡಿ, ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ನೆಲ್ಲ ಈ ಥರ ಕಪ್ಪಾಗಿ ಬಿಡುತ್ತೆ. ಇದನ್ನು ಚೆಲ್ಬಿಟ್ಟು ನಾವು ಮತ್ತೆ ನೀರು ಹಾಕಿ ಇಟ್ಕೋಬೇಕು. ಇವಾಗ 1 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಒಂದು ತವ ಇಟ್ಕೊಂಡು ಹುರ್ಕೋಬೇಕು. ಅದೇ ತವಾದ ಮೇಲೇ ಸ್ವಲ್ಪ ಖಾರದ ಪುಡಿನೂ ಹಾಕಿ ಈ ಥರ ಹುರ್ಕೋಬೇಕು. ಅಂದರೆ ಚಟ್ನಿ ತುಂಬ ಚೆನ್ನಾಗಿ ಕೆಂಪಾಗಿ ಬರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಮತ್ತು ಕೆಡೋದು ಇಲ್ಲ, ಹಸಿ ಖಾರ ಹಾಕಿ ಮಾಡೋದ್ರಿಂದ ಬೇಗ ಕೆಟ್ಬಿಡುತ್ತೆ. ಮತ್ತು ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ನೋಡಿ, ನಾವು ಹಸಿ ಬೆಲ್ಲ ಹಾಕಿ ಮಾಡೋದ್ರಿಂದ ಅದು ನೀರಾಗಿಬಿಡುತ್ತೆ. ಹಾಗಾಗಿ ನಾವು ಈ ಥರ ಈ ಬೆಲ್ಲನೂ ಕಾಯಿಸ್ಬಿಟ್ಟು ಇದರಲ್ಲೇ ನಾವು ಖಾರದ ಪುಡಿ ಅದನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ಕಡ್ಡಿ ಕಲ್ಲು ಈ ಥರ ಇದ್ದರೆ ಅದನ್ನು ಸೋಸ್ಕೋಬೇಕು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಹುರಿದಿರ್ತಕ್ಕಂಥ ಮೆಂತ್ಯ ಕಾಳು ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ, 4 ಕಡ್ಡಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನೆಲ್ಲ ಹಾಕಿ ನಾವು ಮೊದಲಿಗೆ ತರಿಯಾಗಿ ರುಬ್ಕೋಬೇಕು. ನಾವು ಖಾರದ ಪುಡಿ ಒಳಗೇ ಸೇರಿಸಿಬಿಟ್ರೆ ಮೆಂತ್ಯ ಕಾಳು ನುರಿಯೋದಿಲ್ಲ. ಹಾಗಾಗಿ ಮೊದಲೇ ನಾವು ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ನಾನಿವಾಗ ಬೆಲ್ಲ ಕಾಯಿಸಿ ಇಟ್ಕೊಂಡಿದ್ನಲ್ಲ, ಅದೇ ಬೆಲ್ಲಕ್ಕೆ ನಾನು ಇದು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿ ನಾವು ಮಿಕ್ಸಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಜಾಸ್ತಿ ನೀರು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ಖಾರದ ಪುಡಿನ ನಾನಿವಾಗ ಇದು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಬಟ್ಲು ಖಾರದ ಪುಡಿ ತೊಗೊಂಡಿದ್ದೆ, ಇದಕ್ಕೆ ಮತ್ತೆ ಕಡಿಮೆ ಆದರೆ ಹಾಕ್ಕೋಬೋದು. ಇವಾಗ ಹುಣಸೆ ಹಣ್ಣಿನ ರಸನೂ ತೆಗೆದುಬಿಟ್ಟು ಹಾಕಿ ಇನ್ನೊಂದು ಸರಿ ಮಿಕ್ಸಿ ಮಾಡಿ. ನೋಡಿ, ತುಂಬ ಸೂಪರ್ ಆಗಿರ್ತಕ್ಕಂಥ ಖಾರದ ಚಟ್ನಿ ರೆಡಿ ಆಯಿತು. ಒಂದು 5 ನಿಮಿಷದಲ್ಲೇ ನಾವು ಚಟ್ನಿನ ಮಾಡ್ಕೋಬೋದು. ನಾವಿಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಖಾರ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿಗಾದ್ರೂ ಹಚ್ಕೊಂಡು ತಿನ್ಬೋದು, ಅನ್ನಕ್ಕಾದರೂ ಹಚ್ಕೊಂಡು ತಿನ್ಬೋದು. ನೋಡಿ, ಸೂಪರಾಗಿರ್ತಕ್ಕಂಥ ಕೆಂಪು ಚಟ್ನಿ ಅಂದರೆ ಖಾರ ಚಟ್ನಿ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.